ನಿಮ್ಮ ಹೆಸರು ಹೇಳಿ ಸರ್. ಜಿಡಿ ವೆಂಕಟರಾಮಯ್ಯ ಅಂತ. ಯಾವ ಊರು? ಗುಂಡಪ್ಪನಾಯಕನಹಳ್ಳಿ. ಯಾವ ಹೋಬಳಿ ಬರುತ್ತೆ? ಸಾಸಲ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ಆರೋಡಿ ಪಂಚಾಯತಿ, ದೊಡ್ಡಬಳ್ಳಾಪುರ ತಾಲೂಕು. ಹಾಂ ಹಾಂ ಹಾಂ. ಎಷ್ಟಲ್ಲಾಗವೆ ಸರ್? ಅಲ್ಲಿ ಮಾಡಿಲ್ಲ. ಹೌದಾ? ಇನ್ನು ಇವತ್ತು ಊಟ ಮಾಡಿದ್ರಾ? ಇವತ್ತು ಊಟ ಮಾಡೋದು ಸರ್. ಯಾವುದು ಇವತ್ತು ತೊಗೊಂಡಿದ್ದು? ಇದು ಸರ್. ಇದು ಎಷ್ಟಾಯಿತು ಸರ್? 1,10,000. ಹಾಂ ಹಾಂ. ಇದು ಮನೇಲಿ ಐತಾ ಇದು? ಮನೇಲಿ ಇತ್ತು. ಇದು 75,000 ಆಗಿತ್ತು. ಇದು ತೊಗೊಂಡು ಎಷ್ಟು ದಿನ ಆಯಿತು? ಅವಲೇ 1-2 ತಿಂಗಳಾಯ್ತು. ಹಾಂ ಹಾಂ ಹಾಂ. ಇವಾಗ ಒಂಟಿ ಹಾಕೊಂಬಂದಿದ್ರಿ? ಹ್ಞೂ ಸರ್. ಹಾಂ ಹಾಂ. ಪರವಾಗಿಲ್ಲ ಕೂಟ ನಿಮ್ಮ ಪ್ರಕಾರ? ಈ ಸದ್ಯಕ್ಕೆ ನಾವು ಪರವಾಗಿಲ್ಲ ನಾವು ಹಾಕ್ಕೊಂಡಿದ್ವಿ. ಹಾಂ ಹಾಂ. ಇನ್ನ ಕಸುಬ್ದಾರ್ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಇದರಲ್ಲಿ ಪರಿಣತಿ ಇರ್ತಕ್ಕಂಥವ್ರು ಇನ್ನೂರು ಹಾಂ ಸಾಲದು ಅಂತಾರೆ. ಒಂದು ರೀತಿ ಅಲ್ಲಲ್ಲ. ಹೌದು ಹೌದು, ಅದು ಗೊತ್ತಾಗುತ್ತೆ. ಅಭಿಲಾಷೆ ಅಲ್ಲ, ಏನಿರುತ್ತೆ ನನ್ಗೆ ಗೊತ್ತಾಗುತ್ತೆ ನಿಮ್ಮ ಕಡೆಯಿಂದ ಹೆಂಗೆ ಅಂತ. ಪರವಾಗಿಲ್ಲ ಸರ್, ನಮ್ಗೇನು ಕೂಟಾನೆ. ಹಾಂ ಹಾಂ. ಏನು ಹೇಳ್ತೀರಾ ಈಗ ವ್ಯಾಪಾರ? ಈಗ 2.5 ಲಕ್ಷ ಹೇಳ್ತೀವಿ ಸರ್. 2.5 ಹೇಳ್ತೀರಾ? ವ್ಯಾಪಾರ ಕುಂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಅದು ವ್ಯವಹಾರ ಲಕ್ಷಣ. ಹಾಂ ಹಾಂ. ಎಷ್ಟು ದಿನ ಆಯ್ತು ಬಂದು ಈ ಜಾತ್ರೆಗೆ? ನಾವು ಬಂದು ಶುಕ್ರವಾರ ಬಂದ್ವಿ ಸರ್, 2 ಗಂಟೆಗೆ. ಅವತ್ತಿಂದ ಒಂಟಿ ಹುಡುಕ್ತಾ ಇದ್ರಿ? ಹುಡುಕದೇನು, ಅನ್ವೇಷಣೆ ಬಹಳ ಮಾಡಿದೀನಿ. ಹೌದಾ? ಇವತ್ತು ಬೆಳಗ್ಗೆ ಸಿಕ್ತು. ಹಾಂ ಹಾಂ. ಯಾವ ಕಡೆದು ಇದು? ಸರ್ ಇದು ಮೈಸೂರು, ಮಂಡ್ಯದು. ಮಂಡ್ಯದಾ? ಹಾಂ ಹಾಂ ಹಾಂ. ಕೈ ತಿಂಡಿ ಏನು ಕೊಡ್ತಾ ಇದ್ರಿ ಅದಕ್ಕೆ? ಕೈ ತುಂಡಿ, ಉರುಳಿ, ಜೋಳ, ಹಾಂ ಹಾಂ. ಆಮೇಲೆ ಬೂಸ. ಅಲ್ಲ, ಅದ್ರ ಜೊತೆಗೆ ಮುಂಚೆ ಇತ್ತಾ ಅಥವಾ ಒಂಟಿನೇ ಸಾಕೊಂಡಿದ್ರಾ? ಇತ್ತು. ಹಿಂಗೆ ಗೊರ್ಸ್ ಮಾಡ್ಸಕ್ ಹೋಗಿ ಹಾಂ ಹಾಂ. ಕಾಲು ನೋವು ಹಿಡ್ಕೊಂಡಿದೆ. ಹಾಂ ಹಾಂ. ಮನೆಯಲ್ಲೇ ಇದೆ, ಐತೆ ಅದು? ಅದನ್ನ ಕಾಪಾಡ್ತಾ ಇದ್ದೀವಿ. ಹಾಂ ಹಾಂ ಹಾಂ. ಈಗ ಸದ್ಯಕ್ಕೆ ನನಗೆ ಈ ಜಾತ್ರೆ ಅಂದ್ರೆ ಬಹಳ ತುಂಬಾ ಆಸೆ. ಹಾಂ ಹಾಂ. ಬಹಳಷ್ಟು ಲಾಭನೂ ಸಿಕ್ಕಿದೆ. ಹೌದಾ? ಒಳ್ಳೆ ಗೌರವವಾಗಿ ನಮಗೆ ಒಳ್ಳೆ ಮರ್ಯಾದೆ ಕೊಟ್ಟಿರ್ತಕ್ಕಂಥ ಜಾತ್ರೆ ಇದು. ಹಾಂ. ಪ್ರತಿ ವರ್ಷನೂ ಬರಲೇಬೇಕು? ವರ್ಷನೂ ಆಗ್ತಾ ಇತ್ತು. ಒಂದು ಜೊತೆ ಇದ್ದೆ? ಒಂದು ಜೊತೆಯಲ್ಲೇ 50,000 ಲಾಭ ಬಂದಿದೆ. ಹಾಂ 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 ಹಾಂ. ಬೆಳಗಿನ ಜಾವ ಚಳಿಯಲ್ಲಿ ಇದ್ರೂ ತೊಂದರೆ ಇಲ್ಲ ಸರ್. ಸುರಿತು ಇವತ್ತು ಮನೆ ಹಾಂ ಸುರಿತು. ಹಾಂ ಹಾಂ. ಬದುಕಿಗಳು ಹಿಂಗೆ ರೈತರು ಕಷ್ಟ ಸರ್. ರೈತರ ಜೀವನನೇ ಕಷ್ಟ. ಮನುಷ್ಯನೇ ಕಷ್ಟ, ರೈತರು ಅಂತಲ್ಲ. ಹೇಳ್ಬೇಡ್ರಿ, ರೈತರ ಜೀವನ ಎಲ್ಲಾರ್ದು ಕಷ್ಟನೇ. ರೈತರದ್ದು ಕಷ್ಟ ಇಲ್ಲ ಅಂತ ಹೇಳಕ್ಕಾಗಲ್ಲ, ಎಲ್ಲಾರ್ದು ಕಷ್ಟನೇ. ಮತ್ತೆ ಹಳಿಕರ್ ತಳಿ ಸಾಕೋರ್ಗೆ ಏನು ಹೇಳ್ತೀರಾ? ಏನಾದರೂ ಮೆಸೇಜ್ ಕೊಡ್ತೀರಾ? ಬಹಳ ಉತ್ತಮವಾಗಿರ್ತಕ್ಕಂಥ ಜಾತಿ ತಳಿ ಅದು. ಹಾಂ ಹಾಂ ಹಾಂ. ಬೇರೆ ಇದೆ, ಗುಜಮಾವ್ ಇದೆ. ಹಾಂ. ಬೇರೆ ಬೇರೆ ಅದು ಹಳಿಕರಲ್ಲೇ ಬರುತ್ತೆ ಗುಜ್ಮಾವು. ಅದರಲ್ಲಿ ಸಬ್ ಯೂನಿಟ್ ಅದು. ಅದೇ ಹೇಳ್ತಾ ಇರೋದು, ಸಬ್ ಬ್ರೀಡ್ ಅವೆಲ್ಲ. ಹಾಂ ಹಾಂ. ಹಳ್ಳಿಕಾರ್ ಈಗ ನಿಮ್ಮ ಪ್ರಕಾರ ಇದು ಯಾವ ಬ್ರೀಡ್ ಬರುತ್ತೆ? ಇದು ಸ್ವಲ್ಪ ಹಳ್ಳಿಕಾರ್ ಜಾತಿನೇ ಇದು. ಅದೇ ಹಳಿಕರ್ ಜಾತಿಯಲ್ಲಿ ಅದು ಬರುತ್ತೆ. ಹಳ್ಳಿಕಾರ್ ಜಾತಿಯಲ್ಲಿ ಹಳ್ಳಿಕಾರೇ ಅದು. ಸೂಜ್ ಮಲ್ಲಿಗೆ ಬರುತ್ತೆ. ಏನೋ ಇರ್ಬೋದು ಸರ್. ಅದು ಸೂಜ್ ಮಲ್ಲಿಗೆ ಬರುತ್ತೆ. ಇದು ಗೊತ್ತಿಲ್ಲ. ಇದು ಸ್ವಲ್ಪ ಗುಜಮಾವ್ ಟೈಪ್ ಇದು. ಹಾಂ, ಸ್ವಲ್ಪ ಗುಜ್ಮಾವ್. ಪೂರ್ತಿ ಗುಜ್ಮಾವ್ ಬರಲ್ಲ. ಇದು ಸೂಜ್ ಮಲ್ಲಿಗೆನೇ. ಇದು ನೀವೇನ ಸಾಕೋದು? ಸರ್ ನಮ್ಮ ತಂದೆಯರಿದ್ದಾರೆ, 96 ವರ್ಷ ಓಹೋ. ಇದ್ದಾರೆ. ಅವ್ರಿಗೂ ಬಹಳ ಅನುಭವ, ಬಹಳ ಚೆನ್ನಾಗಿ ಉತ್ತಮವಾಗಿದ್ದ ಸಾಕಿ ಹಾಂ. ಎಲ್ಲಾ ಜಾತಿಗಳು ಬಹಳ ಪ್ರಥಮ ಬಹುಮಾನಗಳನ್ನು ಪಡ್ಕೊಂಡಿದ್ದಾರೆ. ಅವಾಗ ಇರ್ತಕ್ಕಂಥ ಈ ಮನೆಯಲ್ಲಿ ಏನು ಪರಿಕರಗಳು ಬೇಕು, ಹಾಂ ಹಾಂ ಅಡಿಗೆ ಕೋಣೆಯಲ್ಲೆಲ್ಲ ಹಾಂ ಜಾತ್ರೆಯಲ್ಲಿ ಬಹುಮಾನ ಬಂದಿರತಕ್ಕಂಥ ಹಾಲಿನ ಕ್ಯಾನ್ ಇರ್ಬೋದು, ಬಕೆಟ್ ಇರ್ಬೋದು, ಬಿಂದಿಗೆ ಇರ್ಬೋದು, ಎಲ್ಲ ಜಾತ್ರೆಯಲ್ಲಿ ಬಹುಮಾನ ಬಂದಿರೋದೆ. ಓಹೋ. ಕಲಾವಿದ್ರು ನಿಮ್ಮ ತಂದೆ ಅವಾಗ ಎತ್ತುಗಳು ಕಟ್ಟೋದ್ರಲ್ಲಿ? ಎತ್ತುಗಳಲ್ಲಿ ಎತ್ತು ಓರಿಕರ ಹಾಂ. ಬಹಳ ಅನುಭವಸ್ತು. ಅವರಿಂದ ನೀವು ನಾವು ನಿಮ್ಮ ಮಗನು ನೋಡ್ಕೊಂತಾರಾ? ನಮ್ಮ ಮಕ್ಕಳು ಒಬ್ಬನಿದ್ದಾನೆ, ಅಶೋಕ್ ಕುಮಾರ್ ಅಂತ. ಹಾಂ. ಅವನಿಗೆ ತುಂಬಾ ಆಸೆ. ಹಾಂ. ಚೆನ್ನಾಗಿ ಇವು ಬಿಟ್ಟು ಏನು ದನಗಳು ಮನೇಲಿ? ಮನೆಯಲ್ಲಿ ಎಮ್ಮೆಗಳಿದೆ. ಎಷ್ಟಿದ್ದಾವೆ? 2 ಇದೆ ಸರ್. ಹಾಲ್ಗೆ ಮನೆ ತುಂಬ ಡೈರಿಗೆ ಹೋಗ್ತೀರಾ? ಮನೆ ಪರ್ಪಸ್? ಡೈರಿಗೆ ನಾವು ಬಿಟ್ಟರೆ ಇವೆರಡು 4 ಅಷ್ಟೇ. ಹ್ಞೂ ಹ್ಞೂ ಹ್ಞೂ. ಏನು ಬೆಳಿತೀರಾ ಆ ಕಡೆ? ಸರ್ ನಮ್ಗೆ ತೋಟ ಇದೆ. ಹಾಂ. ಅಡಿಕೆ ತೋಟ ಒಂದು 4 ಎಕರೆ ಇದೆ. 4 ಎಕರೆ ಅಡಿಕೆ ತೋಟ? ಹಾಂ ಹಾಂ. 4 ಎಕರೆಗೆ ರಾಗಿ ಹಾಕಿದ್ದೀವಿ. ಹಾಂ ಹಾಂ ಹಾಂ. ಆಮೇಲೆ ತರಕಾರಿಗಳಂತೆ ಇವು ಅವರೆಕಾಯಿ, ತೆಂಗಿನಕಾಯಿ. ಇವಾಗ 4 ಎಕರೆಗೆ ಎಷ್ಟು ಗಿಡಗಳು ಬರ್ಬೋದು ಸರ್? 4 ಎಕರೆಗೆ ನಮಗೆ 600 ಲೆಕ್ಕ. ಹಾಂ. 4 24 2,500 ಗಿಡ. ಹಾಂ ಹಾಂ ಹಾಂ. 600, 1 ಎಕರೆಗೆ 600 ಗಿಡ ಬರ್ತಾವ? 8 ಅಡಿ ದಾಯ, 8 ಹಾಕಿದ್ರೆ 600 ಗಿಡ ಎಲ್ಲ ಫಸ್ಲಿಗೆ ಬರ್ತಾವೆ? ಬಂದಿದೆ ಸರ್. ಹಾಂ ಹಾಂ. ಎಷ್ಟು ಕೊಟ್ಟಿದ್ದೀರಾ ಈಗ? 15 ಲಕ್ಷ ಕೊಟ್ಟಿದ್ದೀವಿ. 4 ಎಕರೆನೋ? ಹಾಂ ಹಾಂ ಹಾಂ. ನೀವೇ ಮಾಡಿದ್ರೆ ಎಷ್ಟು ಬರ್ಬೋದು ಅದರಲ್ಲಿ? ಅರ್ಧಕ್ಕರ್ಧ 50%, 25% ಇರುತ್ತೆ. ಅಲ್ಲಿಗೆ 15, ಒಂದು 7.5. ಹಾಂ ಹಾಂ. ಒಂದು 25, 26. ಅದೇ ಶ್ರಮ ಅಷ್ಟೇ ಇರುತ್ತೆ. ಶ್ರಮ ಇದೆ. ನೀವು ಹೇಳಿದ್ರಲ್ಲ ರೈತರ ಕಷ್ಟ ಅಂತ,
ಅದು ಡಬಲ್ ಅಷ್ಟು ಶ್ರಮ ಪಡ್ಬೇಕದು. ಆಯ್ತು ಸರ್, ತುಂಬ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡಿ. ಓಕೆ ಸರ್, ನಾನು ರಿಟೈರ್ಡ್ ಮಾಸ್ಟರ್ ಸರ್. ಅದೇ ಅದಕ್ಕೆ ನಿಮ್ಮ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ. ಎಲ್ಲ ರೈತರು, ಸಾಮಾನ್ಯ ರೈತರಿಗೆ ಹಿಂಗೆ ಮಾತಾಡೋಕೆ ಆಗಲ್ಲ. ಅಲ್ಲ, ರೈತರು ಮಾತಾಡ್ತಾರೆ, ಮಾತುಗಾರಿಕೆ ಇದಾರೆ, ಇಲ್ಲ ಅಂತಲ್ಲ, ವಾಕ್ಚಾತುರ್ಯ ಶೈಲಿ ಇದಾರೆ. ನಿಮ್ಮ ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯಿತು? ಸರ್ 12ನೇ ಇಸ್ವಿಯಲ್ಲಿ 13ನೇ ವರ್ಷ. ಓ ಹಾಂ 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 ಅವತ್ತು ಕಟ್ತಾ ಇದ್ವಿ. ಹಾಂ 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 ಬರೀ ಅವತ್ತು ಇರೋ ಒಂದ್ ಜೊತೆ ಹಾಂ ಹಾಂ 3-4 ಜೊತೆ ಕಟ್ತಿದ್ವಿ. ಹಾಂ. ಆ ಮಾರ್ಕೆಟ್ ಇವತ್ತಿಲ್ಲ. ಹಾಂ ಹಾಂ ಇನ್ನೊಂದ್ಸತಿ ನಿಮ್ಮ ಊರ ಹೆಸರು ಹೇಳಿ. ಗುಂಡಪ್ಪನಾಯಕನಹಳ್ಳಿ ಯಾವ ಹೋಬಳಿ ಬರುತ್ತೆ? ಹೋಬಳಿ ಸಾಸ್ಲು ಹೋಬಳಿ, ಆರುಡಿ ಪಂಚಾಯತಿ. ಹಾಂ ಹಾಂ ಆರ್ಡಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಆರುಡಿಗೆ ನಮ್ಗೆ 2 ಕಿಲೋಮೀಟರ್ ಆಯ್ತು. 2 ಕಿಲೋಮೀಟರ್ ಆಯ್ತಾ? ಇವರು ಯಾರಪ್ಪ ಅವರು ಬೀಜದರಿ ಕಟ್ತಾರಲ್ಲ, ಗೋಪಿ ನಮ್ಮೂರ್ ಪಕ್ಕದವ್ರೆ. ನಿಮ್ಮೂರ ಪಕ್ಕದವ್ರೇನಾ? ಹಾಲ್ನಳ್ಳಿ ಅಂತ. ಹಾಂ ಅದೇ ಅದಕ್ಕೆ ಆ ಊರ ಪಕ್ಕನೇ ನಿಮ್ಮದು. ಪಕ್ಕದಲ್ಲಿ ಸರ್. ಹಾಂ 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 ಆಯಿತು ಸರ್, ಧನ್ಯವಾದಗಳು. ಚಾನಲ್ ಸರ್ ನೀವು? ಗಿರೀಶ್ ವಿ ಅಳಿಕರ್ ಅಂತ ಯೂಟ್ಯೂಬ್ ಚಾನಲ್ಲು. ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಸರ್. ಓಕೆ.